ಶರಣು ಶರಣಾರ್ಥಿ ಶರಣೋ ಶರಣಾರ್ಥಿ ಪುರ್ಯ ಶರಣೋ ಶರಣಾರ್ಥಿ. ಪೂಜೆದ ವಿಧಾನ, ಪೂಜೆ ಹ್ಯಾಂಗೆ ಮಾಡಬೇಕು, ಯಾಕೆ ಮಾಡಬೇಕು, ಎದ್ರ ಸಲಕ್ಕೆ ಮಾಡಬೇಕು, ನಮ್ಮ ಆತ್ಮ ಕಲ್ಯಾಣಕ್ಕಾಗಿ ಮಾಡಬೇಕು. ಪೂಜೆಗೆ ಮತ್ತೊಬ್ಬರು ಸಲಕ್ಕಿಲ್ಲ. ನಮಗೆ ಏನು ತಿಳಿತದ ನಾವು ಯಾರು ಋಣದಾಗಿದ್ದೆವು? ತಾಯಿ ತಂದೆ ಋಣ, ಗುರುವಿನ ಋಣ, ನೈಸರ್ಗಿಕ ಸಂಪತ್ತು ಋಣ, ಸೂರ್ಯ ಚಂದ್ರಮಾವ ನಕ್ಷತ್ರ ಇವರಿಗೆಲ್ಲ ನಮಗೆ ಕೊಡೋದಾಗಲ್ಲ. ಪ್ರಾಣಿಗೆ ಸಲುತ್ತೇವೆ ಭೀ ಅವು ಕೊಡ್ತೇವೆ ಭೀ, ಅಲ್ಲಿ ಫೈದಾ ಅದ. ಗಿಡ ಹಚ್ತೇವೆ ಭೀ ಅದ್ರ ಫೈದಾ ಅದ. ಆದರೆ ಸೂರ್ಯ ಚಂದ್ರಮಾವ ಗಾಳಿಗೆ ಐದು ಪಂಚ ತತ್ವ ಅದಲ್ಲ, ಅವರಿಗೆ ಇದು ಕೊಡೋದಾಗಲ್ಲ. ಆ ಸಲಕ್ಕೆ ನಮ್ಮ ಭಾರತದ ಪ್ರಾರ್ಥನಾ ಯಾವುದು, ಶಾಲ್ಯಾಗ ಪ್ರಾರ್ಥನಾ ಯಾವ್ದು ಮಾಡಬೇಕು, ನಾವು ಇಷ್ಟಲಿಂಗ ಪ್ರಾರ್ಥನಾ ಯಾಕೆ ಮಾಡಬೇಕು ಅಂತೇಳಿ ಗುರುಗಳು ಹೇಳ್ಕೊಟ್ಟಿದ್ದ ಕಡೆಯಿಂದ ಇದು ಸಣ್ಣಗೇನು ಹಿಡ್ದೆ ಬಂದು 5ನೇ 4ನೇ ಹಿಡ್ದೇ ಬಂದದ್ದು. ಆಯ್ತು ನಮ್ಮ ಅಪ್ಪರು ಅವ್ರ ಪರಂಪರೆ ಬಂದದ. ಆಯ್ತು ನಮ್ಮ ಸ್ವಾಧರ್ಮವಿದ್ದ ಅವ್ರ ಪರಂಪರೆ ಬಂದದ. ನಾವು ಪ್ರಸಾದಿಸ್ತಲ್ಲ ಎಲ್ಲಿ ಉಂಬಲ್ಲ, ಸಣ್ಣಗಿನ ಹಿಡ್ದೆ ಇತ್ತು. ಆಯ್ತು ಇಲ್ಲಿ ಹಿರುಗಳೆಲ್ಲ ಮಾಡ್ಕೋತ ಬಂದಿರು. ಗೌಡ್ರ ಮನ್ಯಾಗ ಗೋರಖ್ಪುರದು ಕಲ್ಯಾಣ ಬುಕ್ ಬಂದಿವ್ರಿ. ಅವ್ರು ಓದೋ ಕಡಿಂದು ನಮ್ಮ ತಲೆಗೆ ಬಿದ್ದ ಕಡಿಂದು ಇಲ್ಲಿ ತಾಯಿ ತಂದೆ ಹಾಗೆ, ಅಲ್ಲಿ ಸ್ವಾಧರ್ಮ ಹಾಗೆ. ನಾವು ಕೆಟ್ಟ ಚಟ್ಟದಾಗ ಸಿಕ್ಕಿಲ್ಲ. ಯಾರು ಬಂದ್ರು ಭೀ ನಮ್ಮ ಎದುರು ನಿಂತಿಲ್ಲ. ನಾವು ಅವ್ರ ಬಲ್ಲಿ ಹೋಗಿಲ್ಲ. ನಮ್ಮ ದೋಸ್ತರೇ ಯಾರಿಲ್ಲ. ಸತ್ಯನೇ ಧರ್ಮ, ಧರ್ಮ ಸತ್ಯ. ಇದಕ್ಕೆ ಬಿಟ್ಟು ಫೈದೆ ಏನೂ ಮಾಡಿಲ್ಲ. ನಾವು ಶಾಲಿಗೆ ಹೋಗಿದ್ದೆವು, ಮನೆಗೆ ಬಂದೆವು, ಒಕ್ಕಲ್ತನ ಮಾಡಿದೆವು ರೀ. ಬಡತನ ಇತ್ತು, ಒಕ್ಕಲ್ತನ ಮಾಡಿದೆವು. ಒಕ್ಕಲ್ತನ ಮಾಡಿದಕ್ಕೆ ರುಮಾಲ್ ಕಟ್ಟಿ ಒಕ್ಕಲ್ತನ ಮಾಡಿದೆವು. ನಮ್ಮ ಗುರುಗಳು ಹೇಳ್ತಿರು ಈಗ ಕನ್ಕಟ್ಟೆ ಶರಣ ಮಾಸ್ಟರ್ ಅಂತ ಗುರುಗಳಾರ. ಅವ್ರಂತರು ಸಾಲಿ ಕಲ್ತರು ಕುದುರೆಯ ಪ್ಲೇಯರು. ಒಂದು ಮನುಷ್ಯ ಕೂಡ್ಸ್ಕೊಂಡು ಹೋಯ್ತು ಕುಟುಂಬ ಸಲುತ್ತಾನ. ಮತ್ತು ಒಂದು ವೇಳೆ ನೀವು ಒಕ್ಕಲ್ತನ ಮಾಡಿದ್ರೆ 100 ಚೀಲ ಮಾಲ್ ಮಾಡ್ತೀರಿ. ಎಷ್ಟು ಮಂದಿ ಉಣ್ಬಾರ್ದು. ಆ ಸಲಕ್ಕೆ ನಾವು ರೈತರ ಕಡೆ ಬಂದೆವು. ರೈತರು ಬಂದರೂ ಭೀ ರಾತ್ರಿ 4ಕ್ಕೆ ಎದ್ದು ಪೂಜೆ ಮಾಡ್ಕೋತೀವಿ. ಈ ರೀತಿ ವಿಭೂತಿ ಮಾಡ್ಕೋಬೇಕು. 1ನೇ ಸಲ ದೀಕ್ಷೆ ಆದ್ರೆ 15 ಸಲ ಮಾಡ್ಕೋಬೇಕು. 2ನೇ ಸಲ ದೀಕ್ಷೆ ಆದ್ರೆ 36. ಹಿಂಗೆ ಅದು ನೇಮ್ ಅದ. 1ನೇ ಸಲ ದೀಕ್ಷೆ ಆಯ್ತಲ್ರಿ, ಸಾದಾ ದೀಕ್ಷೆ ಆಯ್ತಂದ್ರೆ 15 ಸಲ. 2ನೇ ದೀಕ್ಷೆ ಆಯ್ತಂದ್ರೆ 36 ಸಲ ಹಚ್ಕೋಬೇಕು. ಇದಕ್ಕೆ ಏನಂತಾರೆ ಅಂದ್ರೆ ಭಸ್ಮ ಸ್ನಾನ ಅಂದ್ರೆ ಮೈ ತುಂಬ ಹಚ್ಕೋಬೇಕು. ಅಯ್ಯೋ ಏನಿಗೆ ಶ್ರೀಭೂತಿ ಮನದೈವ, ಅಯ್ಯ ಏನಿಗೆ ಶ್ರೀಭೂತಿ ಕುಲದೈವ, ಅಯ್ಯ ಏನಿಗೆ ಶ್ರೀಭೂತಿ ಸರ್ವ ಸಾಧನ, ಅಯ್ಯ ಏನಿಗೆ ಶ್ರೀಭೂತಿ ಸರ್ವ ಸಿದ್ಧಿ, ಅಯ್ಯ ಏನಿಗೆ ಶ್ರೀಭೂತಿ ಪರಂಜ್ಯೋತಿ ನೀವಾದಿರಾಗಿ ಕೂಡಲ ಸಂಗಮ ದೇವ. ನೀರಿಗೆ ನೈದಿಲೆ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ, ನರನಾರಿಗೆ ಗುಣವೇ ಶೃಂಗಾರ, ನಮ್ಮ ಕೂಡಲ ಸಂಗನ ಚರಣರಿಗೆ ಶ್ರೀ ನಸುಲಿ ಶ್ರೀಭೂತಿ ಶೃಂಗಾರ. ಈ ಮನಸ್ಸು ಅತ್ತಲಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂತಃನ ಮಾಡಯ್ಯ ತಂದೆ, ಪರವಿಷಿ ಕೇಳದಂತೆ ಕಿವುಡನ್ನು ಮಾಡಯ್ಯ ತಂದೆ, ಪರವಿಷಿಗಳಿಗೆ ಮನ ಹಾಕದಂತೆ ನಿಮ್ಮ ಶಿಕ್ಷಣ ಪಾದದಲ್ಲಿ ಇರಿಸ ಕೂಡಲ ಸಂಗಮಯ. ನರವಿಂದ್ಯದೊಳಗೆ ಅನ್ನ ಹುಲಿಗಿರಿಯ ಮಾಡಿ ಸಲಹುತ್ತ ಶಿವಶಾಹಿ ಎಂದು ದಿಶೆಯ ಭಕ್ತಿ ಎಂಬ ಪಂಚರದೊಳಗಿಕ್ಕಿ ಸಲಹು ಕೂಡಲ ಸಂಗಮ ದೇವ. ಚಕೋರಂಗಿ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಿಗೆ ಭಾನು ಉದಯದ ಚಿಂತೆ, ಬ್ರಹ್ಮರಂಗಿ ಪರಿಮಳದ ಬಂಡಂಬ ಚಿಂತೆ, ಏನಿಗೆ ನಮ್ಮ ಕೂಡಲ ಸಂಗಮ ದೇವರ ನೆನೆವ ಚಿಂತೆ. ಸೂರ್ಯನುದಯ ತಾವರಿಗೆ ಜೀವಾಳು, ಚಂದ್ರಮನದ ನೈದಿಲಿಗೆ ಜೀವಾಳು, ಕೂಪರ ಠವಿನಲ್ಲಿ ಕೋಟಿ ಜೀವಾಳು, ಒಲಿದ ಠವಿಲಿನಲ್ಲಿ 100 ಜೀವಾಳು, ನಮ್ಮ ಕೂಡಲ ಸಂಗನ ಶರಣರು ಬರುವಿಗೆ ಪ್ರಾಣ ಜೀವಾಳು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಕೆ ಅಂತಿರಬೇಕು, ನುಡಿದರೆ ಲಿಂಗ ಮಚ್ಚ ಹೋದನಿಬೇಕು, ನುಡಿಯೊಳಗಾಗಿ ನಡಿಲಿದ್ದರೆ ಕೂಡಲ ಸಂಗಮ ದೇವಂತೊಲಿವನಯ್ಯ, ಕೂಡಲ ಸಂಗಮ ದೇವಂತೊಲಿವನಯ್ಯ. ಬ್ರಹ್ಮನ ವಾಕ್ಪುರುಷ, ವಿಷ್ಣುನ ನಯನ ಪುರುಷ, ರುದ್ರನ ಹಸ್ತಪುರುಷ, ನಮ್ಮ ಕೂಡಲ ಸಂಗನ ಶರಣರ ಪಾದವಿ ಪುರುಷ. ಕಡ್ಗಿಲಿಲ್ಲದ ಬಂಡಿ ಹುಡುಗಿಡಿದ ಮಾಂಬಡಿ, ಕಡ್ಗಿಲು ಬಂಡಿಗೆ ಆಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ, ಮುರುಡ ಶರಣರ ನುಡಿವಚನಗಳೇ ಕಡಿಗಿಲು ಕಾಣನಾಥ. ಸುಪ್ರಭಾತ ಸಮಯದಲ್ಲಿ ಎದ್ದು ಅರತಿಯಲ್ಲಿ ಲಿಂಗವನೆನೆದರೆ ತಪ್ಪುವ ಪಮೃತ ಕಾಲ ಕರ್ಮಗಳಯ್ಯ. ದೇವ ಪೂಜೆ ಮಾಟ, ದುರಿತ ಬಂಧನ ಊಟ, ಶಂಭೋ ನಿಮಯ ನೋಟ, ಹೆರಹೆಂಗದ ಕಣಬೇಟ, ಸದಾ ಸನ್ನಿಹಿತನಾಗಿ ಕೂಡಲ ಸಂಗಮ ದೇವ ಕೂಡುವ ಕೂಟ. ಬ್ರಹ್ಮನ ವಾಕ್ಪುರುಷ, ವಿಷ್ಣುನ ನಯನ ಪುರುಷ, ರುದ್ರನ ಹಸ್ತಪುರುಷ, ನಮ್ಮ ಕೂಡಲ ಸಂಗನ ಶರಣರ ಪಾದವಿ ಪುರುಷ. ಈ ಮನಸ್ಸು ಅತ್ತಲಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ. ಈಗ ಯಾಕೆ ಇಲ್ಲಿ ಓಂ ನಮಃ ಇರ್ಬೇಕಂದ್ರೆ ನೆಂಟರಿಗೆ ಮಣಿ ಹಾಕ್ತಾರೆ, ಜಮಖಾನಿ ಹಾಕ್ತಾರೆ. ನಮ್ಮ ಇಷ್ಟಲಿಂಗ ದೇವ ಪೇಡಿದು ಕೊಡೋದು
ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಗುರುಕೊಟ್ಟಲಿಂಗ, ಸ್ಥಾವರಲಿಂಗ, ಲಿಂಗ ಮಧ್ಯೆ ಜಗತ್ಸರಂ, ಜಗಂ ಲಿಂಗ ಮಧ್ಯೆ ಅಂಥೇಳಿ ಇದು ಈ ಲಿಂಗಕ್ಕೆ ನಾವು ಓಂ ನಮಃ ಶಿವಾಯ ಶಟಸ್ಥಲ ಪಂಚಕೋನಿ ಅನುಭವಿ ಬರೀರಿ. ಬರೆದ ಮೇಲೆ ಅದು ಸ್ಥಾಪನೆ ಮಾಡಬೇಕು ಈ ಲಿಂಗ. ಹರನೇ ಗುರು ರೂಪಾಗಿ ಧರಿಗೆ ಅವತರಿಸಿ ಬಂದ ಮಂದಮತಿಗಳು ಕಲ್ಲು, ಕಟ್ಟಿಗೆ, ಮಣ್ಣು, ಜಡವಾದ ವಸ್ತುಗಳಿಗೆ ಪೂಜಿಸೋರು. ಹರನೇ ಗುರು ರೂಪಾಗಿ ಧರಿಗೆ ಅವತರಿಸಿ ಬಂದು ಕರಸ್ಥಲಕ್ಕೆ ಲಿಂಗ ಕೊಟ್ಟ, ಮನಸ್ಥಲಕ್ಕೆ ಮಂತ್ರ ಕೊಟ್ಟ, ತನುಸ್ಥಲಕ್ಕೆ ಪ್ರಸಾದ ಕೊಟ್ಟ, ಭಾವಸ್ಥಲಕ್ಕೆ ಜಂಗಮ ಕುಂತ. ಇಂತಿ ಚತುರ್ವಿಧ ಕೂಡಲ ಸಂಗಮ ನೀವೇ ಮಾಡಿದೆಯಾಗಿ ಅಂಥೇಳಿ ಹಿಂಗೆ ಇಕ್ಕಬೇಕು. ಈಗ ಮತ್ತು ರುದ್ರಾಕ್ಷಿ ಎಲ್ಲೆಲ್ಲಿ ಕಟ್ಕೋಬೇಕು, ಯಾಕೆ ಕಟ್ಕೋಬೇಕು ಪ್ರಶ್ನೆ ಬೇಕಲ್ರಿ. ಕಟ್ಟಬೇಕು, ಯಾಕೆ ಕಟ್ಟಬೇಕು, ಎಲ್ಲೆಲ್ಲಿ ಕಟ್ಟಬೇಕು ಅಂದ್ರೆ ಈ ರುದ್ರಾಕ್ಷಿ ಮಹತ್ವ 14 ಮಹತ್ವ ರೀ. ಒಂದು ಗೇರಿದಾಗ ಒಂದು ತಾಕತ್ತು, 2 ಗೇರಿದಾಗ 2 ತಾಕತ್ತು, ಹಿಂಗೆ 14 ಗೇರಿ ಇರ್ತವೆ ಇದ್ರ. 14 ಗೇರಿದಾಗ 14 ತಾಕತ್ತು ಅಂದ್ರೆ ನಮಗೆ ರೋಗ ರುಜಿ ಬರಲ್ಲ. ಅಯ್ಯ ಏನಿಗೆ ಶ್ರೀ ರುದ್ರಾಕ್ಷಿ ಮನದೈವ, ಅಯ್ಯ ಏನಿಗೆ ಶ್ರೀ ರುದ್ರಾಕ್ಷಿ ಕುಲದೈವ, ಅಯ್ಯ ಏನಿಗೆ ಶ್ರೀ ರುದ್ರಾಕ್ಷಿ ಸರ್ವ ಸಾಧನ, ಅಯ್ಯ ಏನಿಗೆ ಶ್ರೀಭೂತಿ ಸರ್ವ ಸಿದ್ಧಿ, ಅಯ್ಯ ಏನಿಗೆ ಶ್ರೀಭೂತಿಯೇ ರುದ್ರಾಕ್ಷಿ ಪರಂಜ್ಯೋತಿ ನೀವಾದರಾಗಿ ಕೂಡಲ ಸಂಗಮ ದೇವ. ಇದು ರಟ್ಟೆ ಕಟ್ಟದು. ಅಯ್ಯನಿಗೆ ಶ್ರೀ ರುದ್ರಾಕ್ಷಿ ಮನದೈವ, ಅಯ್ಯ ನನಗೆ ಶ್ರೀ ರುದ್ರಾಕ್ಷಿ ಕುಲದೈವ, ಅಯ್ಯ ನನಗೆ ಶ್ರೀ ರುದ್ರಾಕ್ಷಿ ನೀವಾದರಾಗಿ ಕೂಡಲ ಸಂಗಮ ದೇವ ಅಂಥೇಳಿ ಈ ರುದ್ರಾಕ್ಷಿದಾಗ ಒಂದೊಂದು ಶಕ್ತಿ ಅದ ಅಂತೇಳಿ ಸತ್ಯಯೋಗ, ತ್ರತಯೋಗ, ದ್ವಾಪರ, ಕಲಿಯುಗ ತಕ ಇವತ್ತಿಗೆ ಬಂದದ. ಭಸ್ಮ ಯಾವುದರ್ಲಿಂದ ಮಾಡಬೇಕು, ಚಿತಾಭಸ್ಮ ಮತ್ತು ಆಕಳದ ಭಸ್ಮ ಸ್ವಂತ ನಾನೇ ಆಕಳುಗಳವರೆಗೆ ನಾನೇ ಮಾಡ್ತೀನಿ. ಇದು ನಾ ಮಾಡಿದೆ ಅದ ಮತ್ತು ಯಾರಿಗೂ ಕೊಡ್ತೀನಿ ಅಷ್ಟೇ. ಗುರುದಾನಿ ಮಾಡ್ತಾರಂದ್ರೆ ಕೊಡಲ್ಲ. ಈ ರೀತಿ ರುದ್ರಾಕ್ಷಿ ಹಾಕೋಬೇಕು. ಒಳಗಿನ ತರಂಗಣಿ ಎಳಿತಾವೆ, ಇವು ಭೀ ಎಳಿತಾವೆ. ಬಿ ಪಿ ಆಗ್ಬಿಡಲ್ಲ, ಶುಗರ್ ಆಗ್ಬಿಡಲ್ಲ, ಚಿಂತನೆ ಮಾಡಗಲ್ಲ. ರಕ್ತ ಎಲ್ಲಾರ ನಿಂತು ತಂದ್ರೆ ಪರಿಚಯ ಮಾಡಿಸ್ತಿದ್ವು. ಒಂದು ವೇಳೆ ಇದು ಆಕಳು ತುಪ್ಪಿನಾಗ, ಆಕಳು ನೀರಾಗ ಅಥವಾ ನೀರಾಗ ಹಾಕಿ ಕುಡಿಸ್ಕೊಂಡ್ರೆ 1 ತಾಸು ಸಾಯೋನು ನಿಂದಿರ್ತಾನೆ. ಲಾಸ್ಟ್ ಡಾಕ್ಟರ್ ಇದೇ ಹಲ್ನಾಗದ್ದು ಕೊಡೋರು ನಾವು, ಅವ್ರು ಲಾಸ್ಟ್ ಇಂಜೆಕ್ಷನ್ ಕೊಡೋರು ಇದು ಆಯಿತು. ಇಲ್ಲಿ ಇಂಜೆಕ್ಷನ್ ಮಾಡಿದ್ರೆ ಹೋಗಲ್ರಿ, ಅದಕ್ಕೆ ಹಿಂಗೆ ಬಡ್ದು ಅದು ಒಂದು ನಳಿ ಇರ್ತದೆ. ಆ ನಳ್ಯಾಗ ಹೋಯ್ತು ಅಂದ್ರೆ ಅಷ್ಟು ನೀರು ಗ್ಲುಕೋಸ್ ಇರ್ತದೆ. ಹೌದು. ದೇಹದ ಯಾವ ಶೋಧನೆ ಮಾಡ್ತಾನೆ ಅವನಿಗೆ ಗೊತ್ತದ ರೀ. ದೇಹದ ಶೋಧನೆ ಯಾವ ಮಾಡಲ್ಲ ಅವನಿಗೆ ಗೊತ್ತಿಲ್ಲ. ಅವ್ರು ಚಟದಾಗ ಹೋಗ್ಯಾನ, ಆಯ್ತು ಸತ್ಸಂಗ ಆಗಿಲ್ಲ, ಅವ್ರು ಪೂರ್ವ ಪುಣ್ಯ ಇಲ್ಲ. ಸಂಚಿತ್ ಕರ್ಮ, ಪ್ರಾರಬ್ಧ ಹಂಗಾಮ ಕರ್ಮ, ಇವು 3 ಭಕ್ತಿಗೆ ಆಗ್ಬಿಡಲ್ಲ. ಭಕ್ತನ ಬಲ್ಲಿ ಅದು ಹಿಂದಕ್ಕಿಂತ ಪುಣ್ಯ ಇತ್ತು, ಗುರುಬಲ ಇತ್ತು, ತಾಯಿ ತಂದೆ ಋಣ ಇತ್ತು ಅಂದರೆ ಮುಂದಾಯ್ತು ನಾವು ಎಲ್ಲರ ಆಗಲ್ಲ. ಕಾಲು ಹಿಡ್ದು ಎಳಿತದ ಅದು ವಿಶ್ವಾಮಿತ್ರ. ಇವು ಏನು ನಾ ಏನು ತೊಗೊಂಡಿಲ್ಲ, ಅವ್ರು ಕೊಟ್ಟರು ಇವ್ರು ಕೊಟ್ಟರು, ಹಿಂಗೆ ಗುರುಗಳು ಕೊಟ್ಟಿದ್ದೇ ಬಂದವ. ಮೊದಲು ನಾವೊಂದು ಕಾಶಿಗೆ ಹೋಗೋರು ನಮ್ಮಲ್ಲಿ ಸ್ವಾಮಿ ಇದ್ದರು, ಅವ್ರಿಗೆ ಅವ್ರ ಕೈಲಿ ಒಂದು ತರಿಸಿದೆ ಅವ್ರ ಕಾಶಿಲಿಂದು. ಅದಕ್ಕೆ ಹಂಗೆ ಮುಂದುವರಿತದ. ಈ ಪ್ರಸಾದಿ ಸ್ಥಳದಾಗ 10 ಬಾರಿ 11 ಬಾರಿ 9 ಬಾರಿ ಟೈಮ್ ಇದ್ದಾಗ ನೀವು ಬರೀರಿ. ಇದ್ರಾಗ ನಂದು ವಚನಗಳವ ಬರ್ಸಿದ್ನ. ಪ್ರಸಾದಿ ಸ್ಥಳಕ್ಕೆ ಯಾವ ಅನ್ಬೇಕು, ಯಾವ ಊಟ ಮಾಡಬೇಕು, ಯಾವ ಅನ್ಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂಥೇಳಿ ನಿಮ್ಗೆ ಟೈಮ್ ಇದ್ದಂಗೆ ಬರ್ರಿ. ಬರೆದು ಹಿಂಗೆ ಇಟ್ಕೊಂಡು ಈಗ ಮತ್ತು ಜಲಶುದ್ಧಿ ಮಾಡಬೇಕು. ಜಲಶುದ್ಧಿ ಅಂದ್ರೆ ನೀರಿಗೆ 11 ಬಾರಿ ನಿಮ್ಗೆ ಟೈಮ್ 5 ಬಾರಿ ಓಂ ನಮಃ ಶಿವ, ಓಂ ನಮಃ ಶಿವ. ಮೊದಲು ನೀರಿತ್ತು, ಈಗ ತೀರ್ಥ ಇತ್ತು. ಮೊದಲೇನಿತ್ತು, ನೀರಿತ್ತು, ಯಾರು ಭೀ ಮುಟ್ಬೋದು. ಈಗ ಮುಟ್ಲಕ್ಕೆ ಹಾಕಿಲ್ಲ ಯಾರಿಗೂ. ಇವು ನೀರು ಇದ್ರಾಗ ಮಿಕ್ಸ್ ಮಾಡೋ ಚಂಜಿ ತಗೋ ಕುಡೀರಿ ಅಪ್ಪರೇ. ಈಗ ಯಾರಿಗೆ ನೆನೆಸ್ಬೇಕಂದ್ರೆ ದೇವ್ರು ಹ್ಯಾಂಗನ,
ಜಗದಗಲ ಮುಗಲಗಲ ಮಿಗಲಗಲ ನಿಮ್ಮ ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀನಿಮುಕ್ತ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮೇ, ನೀವೆನ್ನ ಕರಸ್ಥಳಕ್ಕೆ ಬಂದು ಚುಡುಕಾದಿರಯ್ಯ. ಅಪ್ಪರೇ ಮತ್ತೊಂದು ವಚನದ, ಎತ್ತೆತ್ತ ನೋಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೆ, ಈಶ್ವತೋ ಚಕ್ಷು ನೀನೆ, ಈಶ್ವತೋ ಬಾಹು ನೀ, ಈಶ್ವತೋ ರೂಪ ನೀನೆ, ಈಶ್ವತೋ ಪಾದ ನೀನೆ, ಕೂಡಲ ಸಂಗಮ ದೇವ ಅಂತ ಅಕ್ಮದೇವ ಒಂದು ವಚನದ. ಪಾತಾಳ ವಿತಿತ್ತ ನಿಮ್ಮ ಸಿರಿಶ್ಚರಣ ತತ್ತ, ದಶದಿಕ್ಕು ಇತ್ತಿತ್ತ ದಶಭುಜ ತತ್ತ, ಬ್ರಹ್ಮಾಂಡ ವಿತಿತ್ತ ಮರಿಮುಕುಟತ, ಚನ್ನಮಲ್ಲಿಕಾರ್ಜುನ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಸಜ್ಜನಳಾಗಿ ಮಜ್ಜನೆ ಕೆರವೆ, ಶಾಂತಳಾಗಿ ಪೂಜೆ ಮಾಡುವೆ, ಸಮರ್ಥಿಯಿಂದ ನಿಮ್ಮ ಹಾಡು ಹಾಡುವೆ, ನಿಮ್ಮ ನಗಲದ ಪೂಜೆಯೇನವಾಯಿತು. ಚನ್ನಮಲ್ಲಿಕಾರ್ಜುನ ನರಜನ್ಮ ತೊಡಿದು ಹರಜನ್ಮ ಮಾಡಿದ ಗುರುವೆ, ಭವಿ ಎಂಬುದು ತೊಡೆದು ಭಕ್ತನೆಂದೆನಿಸಿದ ಗುರು, ಭವಬಂಧನ ಬಿಡಿಸಿ ಪರಮ ಸುಖ ತೋರಿದ ಗುರುವೆ, ಚನ್ನಮಲ್ಲಿಕಾರು ತಂದೆನ್ನ ಕೈವಸಿಕೆ ಕರೆದು ಲಿಂಗ ಜ್ಞಾನ ಕೊಟ್ಟ ಗುರುವೆ. ಓಂ ಶ್ರೀ ಗುರು ಮಣಿಪ್ರ ಶಿವ ಸುಭಾತಂಬರಪುರ ನಿಮಗೆ ಶರಣೋ ಶರಣಾರ್ಥ. ದಯಾಸಾಗರ ದೀನ ಬಂಧು ಬಡವರು ಬಂದು ಸಾವಿರ ಸಂಜೆಯನ್ನ ಕರೆಸ್ತರಿ ಕರೆದು ಲಿಂಗ ಜ್ಞಾನ ಕೊಟ್ಟ ಗುರುವೆ, ಶರಣೋ ಶರಣ. ನಮಗೂ ಇಷ್ಟು ಲಿಂಗ ದೀಕ್ಷೆ ಭಾತಂಬರಪ್ಪ ಅವ್ರು ಕೊಟ್ಟಾರೆ. 81 ವಿಷಯದಾಗ ಕೊಟ್ಟರು. ಮತ್ತು ಅದಕ್ಕಿಂತ ಮೊದಲು ಬೀದರ್ಗೆ 7 ದಿನ ಜಪ ಯಜ್ಞ ಇರ್ತೀವಿ ರೀ. ಬೀದರ್ಗೆ ಅಲ್ಲಿ ಜಪ ಯಜ್ಞಕ್ಕೆ ಹೋದೆವು. ಆಯಿತು. ಅಲ್ಲಿ ಈಗ ಏನು ಮಾಡ್ಬೇಕಂದ್ರೆ ಲಿಂಗದ ಅರ್ಬಿ ಬೇರೆ ಇರ್ಬೇಕು ರೀ, ದಸ್ತಿ. ಈ ಲಿಂಗದ ಅರ್ಬಿ ಹಿಂಗೆ ಸುಟ್ಕೊಂಡು ಇದು ಬೇರೆನೇ, ಇದು ಹಿಂಗೆ ಈ ರೀತಿ ತಿಕ್ಕಬೇಕ್ರಿ. ಯಾಕೆ ತಿಕ್ಕಬೇಕಂದ್ರೆ ಹೊಳಪು ಬರ್ತದೆ ರೀ ಇದಕ್ಕೆ. ಹೊಳಪು ಬರ್ತದೆ. ಹೊಳಪು ಬಂತಂದ್ರೆ ಈಗ ಹಿಂಗೆ ಮತ್ತು ಓಂ ಶ್ರೀ ಗುರು ಬಸವಲಿಂಗ ಅಂಥೇಳಿ ಬರ್ರಿ, ಓಂ ನಮ ಶಿವರಿ, ಏನು ನಿಮ್ಮ ಇಚ್ಛೆ ಹೆಂಗೆ ಟೈಮ್ ಸಿಕ್ತು ಹಂಗೆ ಒಂದೊಂದು ತಾಸು 2-2 ತಾಸು ಕೂಡ್ರಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಈ ರೀತಿ ಲಿಂಗಕ್ಕೆ ರುದ್ರಾಕ್ಷಿ. ಈಗ ನಿಮ್ಮ ಮನಸ್ಸು ಬಂದಷ್ಟು ಟೈಮ್ ಹೆಂಗದ ಹಂಗೆ 100 ಮಾಡಿರಿ, 2 ಸಲ ಮಾಡಿರಿ, 3 ಸಲ ಮಾಡಿರಿ, ನಿಮ್ಮ ಕೆಲಸ ನೋಡ್ಕೊಂಡು ಮಾಡಿರಿ. ಮೌನ. ಅಚಲ ಗುರುಪಾದೋದಕದಿಂದ ಸಂಚಿತ ಕರ್ಮ ನಾಸ್ತಿ, ಲಿಂಗಪಾದೋದಕ ಪ್ರಾರಬ್ಧದ ಕರ್ಮ ಅಸ್ತಿ, ಜಂಗಮದ ಹಂಗಾಮಿಕೆ ತ್ರಿಕೋದಕದಲ್ಲಿ ತ್ರಿವಿಧ ಕರ್ಮ ನಾಸ್ತಿ. ಇದು ಕೂಡಲ ಸಂಗನ ಶರಣರಿಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ಲ ಅದು. ಅದಕ್ಕೆ ಈ ಲಿಂಗ ತೀರ್ಥ ಹಿಂಗೆ ತೊಗೋಬೇಕು ಮತ್ತು ಇಲ್ಲಿ ಹಿಂಗೆ ಹಚ್ಬೇಕು. ಮತ್ತು ನೀನು ಅಲಿದರೆ ಕೊರಡು ಪುನರ್ಹೋದಯ, ನೀನು ಅಲಿದರೆ ಬರಡು ಹೈನಾಗೋದಯ, ನೀನು ಅಲಿದರೆ ವಿಶ್ವಾಮೃತವಾಗೋದಯ, ನೀನು ಅಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿಪ್ಪದು, ವನವೆಲ್ಲ ನೀವೇ, ವನದೊಳಾಡುವ ಖಡ್ಗಮೃಗಗಳೆಲ್ಲ ನೀವೇ, ಚನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ನನಗೆ ಮೂಕ ತೋರು, ಏನೋ ವಾಮಕ್ಷೇಮ ನಿಮ್ಮದಯ, ಹಾನಿ ವೃದ್ಧಿ ನಿಮ್ಮದಯ, ಬಳಿಕಾಯಿ ದಿಮ್ಮಿತಿ ಕೂಡಲ ಸಂಗಮದಯ, ಭಕ್ತಿ ಶುಭಾಶಯ ನುಡಿವೆ, ನುಡಿದಂತೆ ನಡಿವೆ, ನಡಿಯಲ್ಲಿ ನುಡಿ ಪೂರೈಸುವೆ, ತೋಗು ತ್ರಾಸು ಕಟ್ಟಳೆ ನಿಮ್ಮ ಕೈಲಿ, ಒಂದು ಜವೆ ಕರಿತೆ ಆದರೆ ಎದ್ದು ಹೋಗು ಕೂಡಲ ಸಂಗಮದಯ, 10 ಎದ್ದು ಹೋಗುವ ಪತ್ರಿ ತಂದು 10 ಹೋಗೋದವನ್ನ ಪೂಜಿಸೋ ಲಿಂಗವ, 10 ಹೋದ ಬಳಿಕ ನಿನ್ನ ನಾರು ಬಲ್ಲರು, 10 ಹೋಗೋದವನ್ನ ತತ್ತು ಕೆಲಸ ಮಾಡೋ ಕೂಡಲ ಸಂಗಮದಯ, ನರವಿಂದ್ಯದೊಳಗೆನ್ನ ಹುಲಿಗಿಳಿಯ ಮಾಡಿ ಸಲಹುತ್ತ ಶಿಶ್ವ ಎಂದೋದಿಸಯ್ಯ, ಭಕ್ತಿ ಎಂಬ ಪಂಜರದೊಳಗೆ ಇಕ್ಕಿ ಸಲಹು ಕೂಡಲ ಸಂಗಮ. ಭಾಳವ ಟೈಮ್